ಗೀತಾ ಮಹಾತ್ಮೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಮಹಾಭಾರತ ಯುದ್ಧದ ಆದಿಯಲ್ಲಿ ಕರ್ತವ್ಯ ವಿಮುಖನಾಗಲು ನಿರ್ಧರಿಸಿದ ಅರ್ಜುನನನ್ನು ಎಚ್ಚರಿಸುತ್ತಾ ಪರಮಾತ್ಮನು ಹೇಳಿದ ಮಾತಿದು. ಮನುಷ್ಯನಿಗೆ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರವಿದೆ, ಕರ್ಮಫಲದಲ್ಲಿ ಅಧಿಕಾರವಿಲ್ಲ. ಆದ್ದರಿಂದ ಕರ್ಮಫಲದ ಬಗ್ಗೆ ಯೋಚನೆ ಮಾಡುವುದು ವ್ಯರ್ಥ. ಅದೇ ಸಮಯದಲ್ಲಿ ಕರ್ಮವನ್ನು ತ್ಯಜಿಸುವುದು ಸರಿಯಲ್ಲ ಎಂದು ಹೇಳುತ್ತಾನೆ. ಇಲ್ಲಿ ಶ್ರೀಕೃಷ್ಣನು ಕರ್ಮಯೋಗದ ಮೂಲಭೂತವಾದ ತತ್ವವನ್ನು ಸಾರುತ್ತಾನೆ. ಈ ದೇವವಾಣಿಯ ಮೂಲಕ ನಾವು ಇತರರು ಹೆಚ್ಚಿನ ಉಪಯೋಗವನ್ನು ಪಡೆಯಬಹುದು. ವ್ಯಕ್ತಿಯು ತನ್ನ ಜೀವನದ ವಿವಿಧ ಘಟ್ಟಗಳಲ್ಲಿ ವಿಧಿಸಲ್ಪಟ್ಟ ಕರ್ತವ್ಯಗಳನ್ನು ಮನಃಪೂರ್ವಕವಾಗಿ ಮಾಡುವಂತೆ ನಿರ್ದೇಶಿಸುತ್ತಾನೆ. ನಮ್ಮ ಜೀವನದಲ್ಲಿ ಕರ್ತವ್ಯ ಅಥವಾ ಜವಾಬ್ದಾರಿಯನ್ನು ಕುಟುಂಬದ ಜವಾಬ್ದಾರಿ, ಔದ್ಯೋಗಿಕ ಕ್ಷೇತ್ರದಲ್ಲಿನ ಜವಾಬ್ದಾರಿ ಹಾಗೂ ಸಾಮಾಜಿಕ ಜವಾಬ್ದಾರಿಗಳೆಂದು ವಿಂಗಡಿಸಬಹುದು. ಜೀವನದ ವಿವಿಧ ವಯೋಮಾನ ಸ್ತರಗಳಲ್ಲಿ ಈ ಜವಾಬ್ದಾರಿಗಳ ನಿಷ್ಪತ್ತಿಯು ಹೆಚ್ಚು ಕಡಿಮೆಯಾಗುತ್ತದೆ. ಅದು ಹೇಗೆ ಇದ್ದರೂ ಜವಾಬ್ದಾರಿಯನ್ನು ನಿಭಾಯಿಸಲು ಯಾವ ಕಾರಣಕ್ಕೂ ಹಿಂಜರಿಯಬಾರದು ಎಂಬುದು ಮುಖ್ಯ. ಎರಡನೆಯದಾಗಿ, ಜವಾಬ್ದಾರಿಯನ್ನು ನಿಭಾಯಿಸುವ ರೀತಿಯೂ ಅಷ್ಟೇ ಮುಖ್ಯವಾಗಿದೆ. ನಮ್ಮ ಕರ್ತವ್ಯಗಳನ್ನು ಕಾಳಜಿಯಿಂದ ಹಾಗೂ ಶ್ರದ್ಧೆಯಿಂದ ಮಾಡಿದಲ್ಲಿ ನಮ್ಮ ಕಾರ್ಯಕ್ಷಮತೆ ಹಾಗೂ ಕೆಲಸಗಳ ಗುಣಮಟ್ಟಗಳು ವೃದ್ಧಿಸುತ್ತವೆ. ಇದರಿಂದ ಸಮಾಜದ ಸರ್ವರಿಗೂ ಒಳಿತಾಗುವುದು. ಇನ್ನು ಕರ್ತವ್ಯದಿಂದ ವಿಮುಖರಾಗುವುದು ಯಾವ ಕಾರಣಕ್ಕೂ ಸರಿಯಲ್ಲ. ಯಾಕೆಂದರೆ ಕರ್ತವ್ಯ ಭ್ರಷ್ಟರಿಂದಾಗಿ ಕುಟುಂಬವೂ ಸಮಾಜವೂ ಕೆಡುಕನ್ನು ಅನುಭವಿಸುತ್ತವೆ. ಉದಾಹರಣೆಗೆ, ವಿದ್ಯಾರ್ಥಿಯು ಅಧ್ಯಯನದಲ್ಲಿ ಆಸಕ್ತಿ ತೋರದಿದ್ದಲ್ಲಿ ಅವನ ಮುಂದಿನ ಜೀವನವು ಕಷ್ಟಕರವಾಗುತ್ತದೆ. ಹಾಗೆಯೇ ಗೃಹಸ್ಥನು ಕುಟುಂಬ ನಿರ್ವಹಣೆಗೆ ದುಡಿಯದಿದ್ದರೆ ಕುಟುಂಬವು ಸಾಂಪತ್ತಿಕ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ತಂದೆ ತಾಯಿಯರು ಮಕ್ಕಳಿಗೆ ಸರಿಯಾದ ಶಿಸ್ತು ಹಾಗೂ ಸಂಸ್ಕೃತಿಯನ್ನು ನೀಡದಿದ್ದರೆ ಮುಂದಿನ ಪೀಳಿಗೆಯು ಅವನತಿಯತ್ತ ಸಾಗುತ್ತದೆ. ಇದುವೇ ಇಂದು ನಾವು ಎದುರಿಸುತ್ತಿರುವ ಸಾಮಾಜಿಕ ಸಮಸ್ಯೆಯಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಮಾರ್ಗದರ್ಶನ ನೀಡುತ್ತದೆ ಈ ಭಗವದ್ಗೀತೆ. ಇದರಲ್ಲಿ ಸೂಚಿಸಿದ ಆದರ್ಶಗಳನ್ನು ಪಾಲನೆ ಮಾಡುತ್ತಾ ಸಮಾಜದಲ್ಲಿ ಇದರ ವಿಸ್ತಾರಕ್ಕಾಗಿ ನಿರಂತರ ಪ್ರಯತ್ನವನ್ನು ಗೀತಾಜ್ಞಾನ ಯಜ್ಞದ ಮೂಲಕ ನಡೆಸೋಣ ಎಂಬ ಕರೆಯೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ.